ದ್ವಿಲಿಂಗಿ ರೂಪದಲ್ಲಿ ಪೂಜಿಸಲ್ಪಡುವ ಜೂಮಾದಿ ಅಥವಾ ಧೂಮಾವತಿಯು ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೇರಳ ಜಾಗದಲ್ಲಿ ಪೂಜಿಸಲ್ಪಡುವಂತಹ ಒಂದು ದೈವವಾಗಿದೆ. ಜೂಮಾದಿ ಎಂದು ಆಡುಭಾಷೆಯಲ್ಲಿ ಕರೆಯುವುದು, ಧೂಮಾವತಿ ಎಂಬುದು ಸಂಸ್ಕೃತ ಶಬ್ದವಾಗಿದೆ. ಇದು ದೇವಿಯ ಉಗ್ರ ಅಂಶವಾಗಿದೆ. ಧೂಮಾವತಿಯ ಮೂಲವನ್ನು ವಿವಿಧ ಕಥೆಗಳಲ್ಲಿ ವಿವರಿಸಲಾಗಿದೆ. ಪಾರ್ವತಿಯ ಹೊಟ್ಟೆಯಲ್ಲಿ ಜನಿಸಿದವಳು, ಭೂಮಿಯ ಮೇಲೆ ನ್ಯಾಯ ಮತ್ತು ಸಾಮರಸ್ಯವನ್ನು ಎತ್ತಿ ಹಿಡಿಯುವ ದಾನಿಯಾಗಿ ಪೂಜಿಸಲ್ಪಡುವವಳು ಧೂಮಾವತಿ. ದಂತಕಥೆಯ ಪ್ರಕಾರ ಮನುಷ್ಯರನ್ನು ತಿನ್ನುತ್ತಿದ್ದ ಧೂಮಾಸುರ ಅಥವಾ ಧೂಮ್ರಾಕ್ಷ ಎಂಬ ಮಹಾರಾಕ್ಷಸನಿದ್ದ ಎಂದು ನಂಬಲಾಗಿದೆ. ಅವನು ಇಡೀ ನಾಗರಿಕತೆಯನ್ನು ಕಣ್ಮರೆಯಾಗುವಂತೆ ಮಾಡಲು ಆಸೆಪಟ್ಟು ಅವನನ್ನು ಸಹಾಯ ಮಾಡಲು ಒಂದು ದೊಡ್ಡ ತಂಡವೇ ಇತ್ತು. ಅದರ ಮೂಲಕ ಅವನು ಏಕಕಾಲದಲ್ಲಿ ಪುರುಷ ಮತ್ತು ಮಹಿಳೆಯಾಗಿದ್ದ ವ್ಯಕ್ತಿಯಿಂದ ಮಾತ್ರ ನನ್ನನ್ನು ಕೊಲ್ಲಲು ಸಾಧ್ಯ ಎಂದು ವರವನ್ನು ಪಡೆದಿದ್ದನು. ಶಿವ ಮತ್ತು ಅವನ ಪತ್ನಿ ಪಾರ್ವತಿಯ ಕೈಲಾಸ ಪರ್ವತದಿಂದ ಇಳಿದು ಈ ರಾಕ್ಷಸನನ್ನು ಸೋಲಿಸಬೇಕೆಂದು ಭಕ್ತರು ಪ್ರಾರ್ಥಿಸಿದ್ದರು. ಈ ರೀತಿ ಕೈಲಾಸ ಪರ್ವತದಿಂದ ಇಳಿದು ಬರುವಾಗ ದಾರಿಯಲ್ಲಿ ಪಾರ್ವತಿಗೆ ಅನಿಯಂತ್ರಿತ ಹಸಿವು ಉಂಟಾಯಿತು. ಶಿವನು ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ತಿನ್ನಲು ನೀಡಿದರೂ ತೃಪ್ತಿಪಡಿಸಲು ಅಸಾಧ್ಯವಾಯಿತು. ಕೊನೆಗೆ ಶಿವನು ಪಾರ್ವತಿಗೆ ತನ್ನ ಹಸಿವನ್ನು ನೀಗಿಸಲು ತನ್ನನ್ನೇ ತಿನ್ನುವಂತೆ ಹೇಳಿದರು. ಪಾರ್ವತಿ ದೇವಿಯು ಶಿವನನ್ನು ನುಂಗಲು ಆರಂಭಿಸಿದರು. ಆದರೆ ಶಿವನು ಅವರ ಗಂಟಲನ್ನು ಮೀರಿ ಹೋಗಲಿಲ್ಲ. ಆ ಸಮಯದಲ್ಲಿ ಶಿವ ಮತ್ತು ಪಾರ್ವತಿಯು ವಿಲೀನಗೊಂಡು ಜೂಮಾದಿಯಾಗಿ ರೂಪಾಂತರಗೊಂಡರು. ಇದುವೇ ಪುರುಷ ಮತ್ತು ಸ್ತ್ರೀಯ ರೂಪವಾಗಿತ್ತು. ಹೀಗಾಗಿ ಜೂಮಾದಿಯು ಪುರುಷನ ಮುಖವನ್ನು, ಅಂದರೆ ರುಂಡ ಭಾಗ ಗಂಡಿನದ್ದು ಹೊಂದಿದ್ದು ಮತ್ತು ಗಂಟಲಿನ ಕೆಳಭಾಗವು ಅಂದರೆ ಮುಂಡ ಭಾಗವು ಮಹಿಳೆಯದಾಗಿದ್ದು ಹೊಂದಿರುವಂತಹ ಒಂದು ದೈಹಿಕ ರೂಪವಾಗಿದೆ. ಜೂಮಾದಿಯ ಗಂಟಲಿನಲ್ಲಿ ಪವಿತ್ರ ಲಿಂಗವಿತ್ತು ಮತ್ತು ಜೂಮಾದಿ ನಾಗಗಳ ಅಂದರೆ ಹಾವುಗಳ ಕಿರೀಟವನ್ನು ಧರಿಸಿದ್ದಳು. ಜೂಮಾದಿಯು ಧೂಮಾಸುರ ಮತ್ತು ಡೈರಾಸುರನ್ನು ಸೋಲಿಸಿ ಈ ಜಗತ್ತನ್ನು ರಕ್ಷಿಸಿದ್ದಾಳೆ. ಧೂಮಾವತಿಯು ದಶ ಮಹಾವಿದ್ಯೆಗಳಲ್ಲಿ 7ನೇಯವಳು ಎಂದು ಹೇಳಲಾಗುತ್ತದೆ. ಇನ್ನೊಂದೆಡೆ ದಶಾವತಾರಗಳಲ್ಲಿ ಬರುವ ಮತ್ಸ್ಯ ಅವತಾರಕ್ಕೆ ಜನ್ಮ ನೀಡಿದ್ದು ಧೂಮಾವತಿ ಎನ್ನಲಾಗುತ್ತದೆ. ಸತೀದೇವಿಯನ್ನು ದಕ್ಷ ಮಹಾರಾಜನು ಮಾಡುವ ಯಾಗಕ್ಕೆ ಹೋಗದಂತೆ ಶಿವನು ತಡೆದಾಗ ಪಾರ್ವತಿಯು ಕೋಪಗೊಂಡು ದಶ ದಿಕ್ಕುಗಳಲ್ಲಿ ದಶವಿದ್ಯೆಯಾಗಿ ಶಿವನಿಗೆ ಅಡ್ಡಲಾಗಿ ನಿಲ್ಲುತ್ತಾಳೆ. ಅದರಲ್ಲಿ 7ನೇಯವಳಾಗಿ ಆಗ್ನೇಯ ದಿಕ್ಕಲ್ಲಿ ಧೂಮಾವತಿಯು ಹೊಗೆಯ ರೂಪವನ್ನು ಪಡೆದು ನಿಂತಿರುತ್ತಾಳೆ ಎಂದು ಕೂಡ ಒಂದು ಕಥೆಯಿದೆ. ಶತ್ರುಗಳನ್ನು ಸಂಹಾರ ಮಾಡುವವಳು ಹೊಗೆಯ ರೂಪದಲ್ಲಿ ಎಂದರ್ಥವಿದೆ. ಇನ್ನೊಂದು ಮೂಲದ ಪ್ರಕಾರ ಹೋಮಕುಂಡದ ಹೊಗೆಯಿಂದ ಹುಟ್ಟಿದ ಕಾರಣ ಧೂಮಾವತಿ ಎಂಬ ಹೆಸರು ಬಂತು ಎನ್ನಲಾಗುತ್ತದೆ. ಆಕೆಯದು ಕುರೂಪ ಮತ್ತು ತುಂಬ ಕ್ರೂರ ಸ್ವಭಾವದವಳು ಎನ್ನಲಾಗುತ್ತದೆ. ಆದರೆ ಮಕ್ಕಳೆಂದರೆ ಅಷ್ಟೇ ಶಾಂತ ಸ್ವಭಾವದವಳು. ಆಕೆ ಅಲೌಕಿಕ ಶಕ್ತಿಗಳಿಂದ ಮತ್ತು ಅಡೆತಡೆಗಳಿಂದ ಮಕ್ಕಳನ್ನು ಕಾಪಾಡುವವಳು ಎನ್ನಲಾಗುತ್ತದೆ. ಧೂಮಾವತಿಯು ವಿಶೇಷವಾಗಿ ಒಂಟಿಯಾಗಿರುವವರಿಗೆ ಮತ್ತು ವಿಧವೆಯವರಿಗೆ ತುಂಬಾ ಕರುಣೆ ತೋರಿಸುವವಳು ಎಂದು ನಂಬಲಾಗಿದೆ. ಆಕೆ ತನ್ನ ಭಕ್ತರನ್ನು ನಕಾರಾತ್ಮಕ ಶಕ್ತಿಯಿಂದ ಹೊಗೆಯ ರೂಪದಲ್ಲಿ ರಕ್ಷಣೆ ಮಾಡುತ್ತಾಳೆ ಎನ್ನಲಾಗುತ್ತದೆ. ಮೂಕ ಬಂಟನ ಚೈತನ್ಯ ಹೊಂದಿರುವ ಶಿವ ಮತ್ತು ಪಾರ್ವತಿಯ ರೂಪವನ್ನು ಜೂಮಾದಿಗೆ ನೀಡಲಾಗಿದ್ದು ಆ ರೂಪದಲ್ಲಿ ಪೂಜಿಸಲಾಗುತ್ತದೆ. ಜೂಮಾದಿಯನ್ನು ತುಳುನಾಡಿನ ಜನರು ತಮ್ಮ ಜಾತಿ ಭೇದವನ್ನು ಲೆಕ್ಕಿಸದೆ ಪೂಜಿಸುತ್ತಾರೆ. ಕೆಲವರು ಅಭಯಾರಣ್ಯಗಳಲ್ಲೂ ಜೂಮಾದಿಯನ್ನು ಪೂಜಿಸುತ್ತಾರೆ. ಆಹಾರವಾಗಿ ಹಣ್ಣುಗಳು ಮತ್ತು ಇತರ ಸಸ್ಯಾಹಾರಿಗಳ ಮಾತ್ರವೇ ಅರ್ಪಿಸಲಾಗುತ್ತದೆ. ಆದರೆ ಕೆಲವೆಡೆ ಹುಂಜದ ರಕ್ತವನ್ನು ಅರ್ಪಿಸುವ ಪದ್ಧತಿಯೂ ಮಾಡಲಾಗಿದೆ. ಭೂತಕೋಲವು ಕಲಾತ್ಮಕ ರೂಪವನ್ನು ಹೊಂದಿದೆ. ಭೂತದ ಪಾತ್ರೆಯು ಸುಂದರವಾದ ವೇಷಭೂಷಣಗಳನ್ನು ಧರಿಸಿ ವಾದ್ಯಗಳ ನಾದಕ್ಕೆ ಅನುಗುಣವಾಗಿ ನೃತ್ಯ ಮಾಡುತ್ತಾನೆ ಮತ್ತು ವಿಭಿನ್ನ ಗತಿಯೊಂದಿಗೆ ನೃತ್ಯ ಮಾಡುತ್ತಾನೆ. ಚೈತನ್ಯವು ಸಮೀಪಿಸಿದಾಗ ಗತಿಯು ಹೆಚ್ಚಾಗುತ್ತದೆ. ವಿಶಿಷ್ಟವಾದ ವೇಷಭೂಷಣವೆಂದರೆ ತೆಂಗಿನ ಗರಿಗಳಿಂದ ಮಾಡಿದ ಉಡುಗೆ ಮತ್ತು ಅನಿ ಎಂದು ಕರೆಯಲ್ಪಡುವ ನಿಂಬಾಸ್ ಅನ್ನು ಹೋಲುವ ದೊಡ್ಡ ರಚನೆಯಾಗಿದೆ. ಕೆಲವು ಆಭರಣಗಳಿಂದಲೂ ಅಲಂಕರಿಸಲ್ಪಟ್ಟಿದೆ. ವೇಷಭೂಷಣಗಳು ಆತ್ಮವನ್ನು ಆಧರಿಸಿ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿರಬಹುದು.
ಪವಿತ್ರಾತ್ಮವು ಸ್ವಾಧೀನಕ್ಕೆ ಬಂದ ನಂತರ ಅದು ಜೀವಂತ ಕೋಳಿಯನ್ನು ತಿನ್ನುವಂತೆ ಅಥವಾ ಬೆಂಕಿಯ ಮೇಲೆ ನಡೆಯುವಂತೆ ಬಹಳ ವಿಜೃಂಭಣೆಯಿಂದ ಮನ ನವಿರೇಳಿಸುವಂತಹ ಕೋಲವನ್ನು ನಾವು ಕಾಣಬಹುದು. ಈ ಭೂತಕೋಲವು ಸಾರ್ವಜನಿಕ ಕಾರ್ಯಕ್ರಮವಲ್ಲದಿದ್ದರೂ ಇದು ನಡೆಯುತ್ತಿರುವ ಮನೆಯಲ್ಲಿ ನೆರೆಹೊರೆಯವರು ಸೇರುವುದು ಸಾಮಾನ್ಯ. ಕೆಲವರು ತಮ್ಮ ಸಮಸ್ಯೆಗಳನ್ನು ಪರಿಹಾರ ಹುಡುಕಬೇಕಾಗಿ ಈ ಕೋಲಕ್ಕೆ ಬಂದಿರುತ್ತಾರೆ. ಪಾತ್ರಿ ತನ್ನ ಸುತ್ತಲೂ ನೆರೆದಿರುವ ಜನರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ. ಮುಖ್ಯವಾಗಿ ಅವರು ಎದುರಿಸುವ ಸಮಸ್ಯೆಗಳು ಮತ್ತು ತೊಂದರೆಗಳ ಬಗ್ಗೆ ಪ್ರಶ್ನೆಗಳಿರುತ್ತವೆ. ಉತ್ತರಿಸುವವರು ಬಾಯಿ ಅಥವಾ ಮೌಖಿಕವಾಗಿ ಪಾತ್ರಿಯಾಗಿದ್ದರೂ ಮಾತುಗಳೆಲ್ಲವೂ ಧೂಮಾವತಿಯದ್ದು ಎಂದು ನಂಬಿದವರ ನಂಬಿಕೆ. ನಂತರ ಸೇರಿದವರಿಗೆ ಅನ್ನದಾನ ಮಾಡಲಾಗುತ್ತದೆ. ಸೋ ಕಾಲ್ಡ್ ಬುದ್ಧಿಜೀವಿಗಳು ದೈವದ ಅಸ್ತಿತ್ವವನ್ನು ಪ್ರಶ್ನಿಸುತ್ತಿದ್ದಾರೆ. ಆದರೆ ಈ ದೈವವೇ ನಮ್ಮ ಹೆತ್ತಮ್ಮನಿಗೆ ಸಮಾನ ಎಂಬುವ ನಂಬಿಕೆ ನನ್ನಂಥ ಒಂದು ದೊಡ್ಡ ಭಕ್ತ ವೃಂದದವರಿಗಿದೆ. ನಂಬುವವರಿಗೂ ನಂಬದಿರುವವರಿಗೂ ಎಲ್ಲರಿಗೂ ಧೂಮಾವತಿ ಒಳ್ಳೆಯದನ್ನೇ ಮಾಡಲಿ. ಧೂಮಾವತಿಯ ಬಗ್ಗೆ ಇನ್ನಷ್ಟು ಕಥೆಗಳು ನಿಮಗೆ ಗೊತ್ತಿದ್ದಲ್ಲಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಅಮ್ಮ ಧೂಮಾವತಿ ಎಲ್ಲರನ್ನೂ ಕಾಪಾಡು.